ಉದ್ಯಮಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು ಅನ್ನುವಂತ ಮಸೂದೆಯನ್ನ ರಾಜ್ಯ ಸರ್ಕಾರ ಹೊರಟಿತ್ತು. ಅದು ಸ್ವಾಗತಾರ್ಹ ಕ್ರಮ. ಅದಕ್ಕೆ ಬೆದರಿಕೆ ಒಡ್ಡಿ ಈ ಉದ್ಯಮಿಗಳು ತಡೆ ಹಿಡಿದಿದ್ದಾರೆ ಅಂತಂದ್ರೆ ಇದನ್ನ ಚೂರುವಾಗಿ ರೈತ ಸಂಘ ಖಂಡಿಸುತ್ತೆ. ಈ ಉದ್ಯಮಗಳ ಸ್ಥಾಪನೆಗಾಗಿ ನಾವು ರೈತರು 3 ಕಾಸಿನ ಪರಿಕರಗಳಿಗೆ ನಮ್ಮ ಭೂಮಿಯನ್ನು ಬಿಟ್ಕೊಟ್ಟಿದ್ದೀವಿ. ಜೀವನಾಧಾರದ ಭೂಮಿಯನ್ನ ನಾವು ವ್ಯವಸಾಯದ ನೀರನ್ನ ಕೈಗಾರಿಕೆ ಬಳಕೆಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ರಾಜ್ಯ ಸಂಪನ್ಮೂಲವನ್ನ ಬಳಸಿಕೊಂಡು ಬೆರಳಿಕೆ ತಿನ್ನುವಂತಹ ಈ ಉದ್ಯಮಿಗಳು $1 ಮಿಲಿಯನ್ ಅಷ್ಟು ಸಂಪಾದನೆಗೆ ಮಾಡ್ಕೊಂಡಿದ್ದಾರೆ. ಆದರೆ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಕೊಡಲು ನಿರಾಕರಿಸಿರುವಂತಹ ಇವರ ದಾಷ್ಟ್ಯತನವನ್ನ ಕನ್ನಡಿಗರು ಸಹಿಸಲು ವಿರುದ್ಧ ಹೋರಾಟ ಮಾಡೇ ಮಾಡ್ತೀವಿ. ಕನ್ನಡಿಗರು ಪರಿಣಿತರಲ್ಲಿ ತಾಂತ್ರಿಕತೆಯಲ್ಲಿ ಹಿಂದೆ ಬಿದ್ದಿಲ್ಲ. ಕರ್ನಾಟಕದ ಯುವಕರು ಇವರು ಮುಂದುವರೆದ ದೇಶಗಳಲ್ಲಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಬಹಳ ತಾಂತ್ರಿಕವಾಗಿ ಮುಂದುವರೆದ್ರಿಂದ ಉದ್ಯೋಗ ದೊರೆತೇ ಇರುವಂತದ್ದು. ತಾಂತ್ರಿಕ ಕಾರಣ ಇಟ್ಟು ಇವರು ತಡೆಡೆ ಕೊಟ್ಟರೆ ನಾವು ಸುಮ್ಮನೆ ಇರಲ್ಲ, ಚರ್ಚೆಗೆ ಬರಲಿ ಅದು. ಅದರಿಂದ ಕನ್ನಡಿಗರು ವಿರುದ್ಧ ಚಳವಳಿಯನ್ನ ಮಾಡಬೇಕು. ಕರ್ನಾಟಕ ರಾಜ್ಯ ರೈತ ಸಂಘ ಇದರಿಂದ ವಿರುದ್ಧ ಹೋರಾಟವನ್ನು ಮುಂದುವರಿಸುತ್ತೆ. ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇರುವಂತದ್ದು, ಯಾವುದೇ ಕಾರಣಕ್ಕೂ ಈ ಉದ್ಯಮಿಗಳು ಬೆರಳಿಕೆ ತುಂಬ ಉದ್ಯಮಿಗಳು ಮಾತ್ರ ಕರ್ನಾಟಕದಲ್ಲ. ಇಲ್ಲಿ ಕರ್ನಾಟಕ ಇರೋದು 6 ಕೋಟಿ ಜನರನ್ನು. 6 ಕೋಟಿ ಜನರನ್ನ ಹಿತನ ಕಾಪಾಡ್ಕೋಬೇಕು. 6 ಕೋಟಿ ಜನರ ಪರವಾಗಿ ನಿಲ್ಲಬೇಕು. ಯಾವುದೇ ಕಾರಣಕ್ಕೂ ನೀವು ಶಕ್ತಿ ಏನ್ರಾಗಬಹುದು ಅಂತೇಳಿ ರಾಜ್ಯ ಸರ್ಕಾರನ ಒತ್ತಾಯ ಮಾಡ್ತಿದ್ದೀವಿ. ಉದ್ಯಮಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು ಅನ್ನುವಂತ ಮಸೂದೆಯನ್ನ ರಾಜ್ಯ ಸರ್ಕಾರ ಹೊರಟಿತ್ತು. ಅದು ಸ್ವಾಗತಾರ್ಹ ಕ್ರಮ. ಅದಕ್ಕೆ ಬೆದರಿಕೆ ಒಡ್ಡಿ ಈ ಉದ್ಯಮಿಗಳು ತಡೆ ಹಿಡಿದಿದ್ದಾರೆ ಅಂತಂದ್ರೆ ಇದನ್ನ ಚೂರುವಾಗಿ ರೈತ ಸಂಘ ಖಂಡಿಸುತ್ತೆ. ಈ ಉದ್ಯಮಗಳ ಸ್ಥಾಪನೆಗಾಗಿ ನಾವು ರೈತರು 3 ಕಾಸಿನ ಪರಿಕರಗಳಿಗೆ ನಮ್ಮ ಭೂಮಿಯನ್ನು ಬಿಟ್ಕೊಟ್ಟಿದ್ದೀವಿ. ಜೀವನಾಧಾರದ ಭೂಮಿಯನ್ನ ನಾವು ವ್ಯವಸಾಯದ ನೀರನ್ನ ಕೈಗಾರಿಕೆ ಬಳಕೆಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ರಾಜ್ಯ ಸಂಪನ್ಮೂಲವನ್ನ ಬಳಸಿಕೊಂಡು ಬೆರಳಿಕೆ ತಿನ್ನುವಂತಹ ಈ ಉದ್ಯಮಿಗಳು $1 ಮಿಲಿಯನ್ ಅಷ್ಟು ಸಂಪಾದನೆಗೆ ಮಾಡ್ಕೊಂಡಿದ್ದಾರೆ. ಆದರೆ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಕೊಡಲು ನಿರಾಕರಿಸಿರುವಂತಹ ಇವರ ದಾಷ್ಟ್ಯತನವನ್ನ ಕನ್ನಡಿಗರು ಸಹಿಸಲು ವಿರುದ್ಧ ಹೋರಾಟ ಮಾಡೇ ಮಾಡ್ತೀವಿ. ಕನ್ನಡಿಗರು ಪರಿಣಿತರಲ್ಲಿ ತಾಂತ್ರಿಕತೆಯಲ್ಲಿ ಹಿಂದೆ ಬಿದ್ದಿಲ್ಲ. ಕರ್ನಾಟಕದ ಯುವಕರು ಇವರು ಮುಂದುವರೆದ ದೇಶಗಳಲ್ಲಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಬಹಳ ತಾಂತ್ರಿಕವಾಗಿ ಮುಂದುವರೆದ್ರಿಂದ ಉದ್ಯೋಗ ದೊರೆತೇ ಇರುವಂತದ್ದು. ತಾಂತ್ರಿಕ ಕಾರಣ ಇಟ್ಟು ಇವರು ತಡೆಡೆ ಕೊಟ್ಟರೆ ನಾವು ಸುಮ್ಮನೆ ಇರಲ್ಲ, ಚರ್ಚೆಗೆ ಬರಲಿ ಅದು. ಅದರಿಂದ ಕನ್ನಡಿಗರು ವಿರುದ್ಧ ಚಳವಳಿಯನ್ನ ಮಾಡಬೇಕು. ಕರ್ನಾಟಕ ರಾಜ್ಯ ರೈತ ಸಂಘ ಇದರಿಂದ ವಿರುದ್ಧ ಹೋರಾಟವನ್ನು ಮುಂದುವರಿಸುತ್ತೆ. ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇರುವಂತದ್ದು, ಯಾವುದೇ ಕಾರಣಕ್ಕೂ ಈ ಉದ್ಯಮಿಗಳು ಬೆರಳಿಕೆ ತುಂಬ ಉದ್ಯಮಿಗಳು ಮಾತ್ರ ಕರ್ನಾಟಕದಲ್ಲ. ಇಲ್ಲಿ ಕರ್ನಾಟಕ ಇರೋದು 6 ಕೋಟಿ ಜನರನ್ನು. 6 ಕೋಟಿ ಜನರನ್ನ ಹಿತನ ಕಾಪಾಡ್ಕೋಬೇಕು. 6 ಕೋಟಿ ಜನರ ಪರವಾಗಿ ನಿಲ್ಲಬೇಕು. ಯಾವುದೇ ಕಾರಣಕ್ಕೂ ನೀವು ಶಕ್ತಿ ಏನ್ರಾಗಬಹುದು ಅಂತೇಳಿ ರಾಜ್ಯ ಸರ್ಕಾರನ ಒತ್ತಾಯ ಮಾಡ್ತಿದ್ದೀವಿ. ಉದ್ಯಮಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು ಅನ್ನುವಂತ ಮಸೂದೆಯನ್ನ ರಾಜ್ಯ ಸರ್ಕಾರ ಹೊರಟಿತ್ತು. ಅದು ಸ್ವಾಗತಾರ್ಹ ಕ್ರಮ. ಅದಕ್ಕೆ ಬೆದರಿಕೆ ಒಡ್ಡಿ ಈ ಉದ್ಯಮಿಗಳು ತಡೆ ಹಿಡಿದಿದ್ದಾರೆ ಅಂತಂದ್ರೆ ಇದನ್ನ ಚೂರುವಾಗಿ ರೈತ ಸಂಘ ಖಂಡಿಸುತ್ತೆ. ಈ ಉದ್ಯಮಗಳ ಸ್ಥಾಪನೆಗಾಗಿ ನಾವು ರೈತರು 3 ಕಾಸಿನ ಪರಿಕರಗಳಿಗೆ ನಮ್ಮ ಭೂಮಿಯನ್ನು ಬಿಟ್ಕೊಟ್ಟಿದ್ದೀವಿ. ಜೀವನಾಧಾರದ ಭೂಮಿಯನ್ನ ನಾವು ವ್ಯವಸಾಯದ ನೀರನ್ನ ಕೈಗಾರಿಕೆ ಬಳಕೆಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ರಾಜ್ಯ ಸಂಪನ್ಮೂಲವನ್ನ ಬಳಸಿಕೊಂಡು ಬೆರಳಿಕೆ ತಿನ್ನುವಂತಹ ಈ ಉದ್ಯಮಿಗಳು $1 ಮಿಲಿಯನ್ ಅಷ್ಟು ಸಂಪಾದನೆಗೆ ಮಾಡ್ಕೊಂಡಿದ್ದಾರೆ. ಆದರೆ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಕೊಡಲು ನಿರಾಕರಿಸಿರುವಂತಹ ಇವರ ದಾಷ್ಟ್ಯತನವನ್ನ ಕನ್ನಡಿಗರು ಸಹಿಸಲು ವಿರುದ್ಧ ಹೋರಾಟ ಮಾಡೇ ಮಾಡ್ತೀವಿ. ಕನ್ನಡಿಗರು ಪರಿಣಿತರಲ್ಲಿ ತಾಂತ್ರಿಕತೆಯಲ್ಲಿ ಹಿಂದೆ ಬಿದ್ದಿಲ್ಲ. ಕರ್ನಾಟಕದ ಯುವಕರು ಮುಂದುವರೆದ ದೇಶಗಳಲ್ಲಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಬಹಳ ತಾಂತ್ರಿಕವಾಗಿ ಮುಂದುವರೆದ್ರಿಂದ ಉದ್ಯೋಗ ದೊರೆತೇ ಇರುವಂತದ್ದು. ತಾಂತ್ರಿಕ ಕಾರಣ ಇಟ್ಟು ಇವರು ತಡೆಡೆ ಕೊಟ್ಟರೆ ನಾವು ಸುಮ್ಮನೆ ಇರಲ್ಲ, ಚರ್ಚೆಗೆ ಬರಲಿ ಅದು. ಅದರಿಂದ ಕನ್ನಡಿಗರು ವಿರುದ್ಧ ಚಳವಳಿಯನ್ನ ಮಾಡಬೇಕು. ಕರ್ನಾಟಕ ರಾಜ್ಯ ರೈತ ಸಂಘ ಇದರಿಂದ ವಿರುದ್ಧ ಹೋರಾಟವನ್ನು ಮುಂದುವರಿಸುತ್ತೆ. ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇರುವಂತದ್ದು, ಯಾವುದೇ ಕಾರಣಕ್ಕೂ ಈ ಉದ್ಯಮಿಗಳು ಬೆರಳಿಕೆ ತುಂಬ ಉದ್ಯಮಿಗಳು ಮಾತ್ರ ಕರ್ನಾಟಕದಲ್ಲ. ಇಲ್ಲಿ ಕರ್ನಾಟಕ ಇರೋದು 6 ಕೋಟಿ ಜನರನ್ನು. 6 ಕೋಟಿ ಜನರನ್ನ ಹಿತನ ಕಾಪಾಡ್ಕೋಬೇಕು. 6 ಕೋಟಿ ಜನರ ಪರವಾಗಿ ನಿಲ್ಲಬೇಕು. ಯಾವುದೇ ಕಾರಣಕ್ಕೂ ನೀವು ಶಕ್ತಿ ಏನ್ರಾಗಬಹುದು ಅಂತೇಳಿ ರಾಜ್ಯ ಸರ್ಕಾರನ ಒತ್ತಾಯ ಮಾಡ್ತಿದ್ದೀವಿ. ಉದ್ಯಮಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು ಅನ್ನುವಂತ ಮಸೂದೆಯನ್ನ ರಾಜ್ಯ ಸರ್ಕಾರ ಹೊರಟಿತ್ತು. ಅದು ಸ್ವಾಗತಾರ್ಹ ಕ್ರಮ. ಅದಕ್ಕೆ ಬೆದರಿಕೆ ಒಡ್ಡಿ ಈ ಉದ್ಯಮಿಗಳು ತಡೆ ಹಿಡಿದಿದ್ದಾರೆ ಅಂತಂದ್ರೆ ಇದನ್ನ ಚೂರುವಾಗಿ ರೈತ ಸಂಘ ಖಂಡಿಸುತ್ತೆ. ಈ ಉದ್ಯಮಗಳ ಸ್ಥಾಪನೆಗಾಗಿ ನಾವು ರೈತರು 3 ಕಾಸಿನ ಪರಿಕರಗಳಿಗೆ ನಮ್ಮ ಭೂಮಿಯನ್ನು ಬಿಟ್ಕೊಟ್ಟಿದ್ದೀವಿ. ಜೀವನಾಧಾರದ ಭೂಮಿಯನ್ನ ನಾವು ವ್ಯವಸಾಯದ ನೀರನ್ನ ಕೈಗಾರಿಕೆ ಬಳಕೆಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ರಾಜ್ಯ ಸಂಪನ್ಮೂಲವನ್ನ ಬಳಸಿಕೊಂಡು ಬೆರಳಿಕೆ ತಿನ್ನುವಂತಹ ಈ ಉದ್ಯಮಿಗಳು $1 ಮಿಲಿಯನ್ ಅಷ್ಟು ಸಂಪಾದನೆಗೆ ಮಾಡ್ಕೊಂಡಿದ್ದಾರೆ.
ಆದರೆ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಕೊಡೋಣ ನಿರಾಕರಿಸಿರುವಂತಹ ಇವರ ದಾಷ್ಟ್ಯತನವನ್ನ ಕನ್ನಡಿಗರು ಸಹಿಸಲೇ ವಿರುದ್ಧ ಹೋರಾಟ ಮಾಡೇ ಮಾಡ್ತೀವಿ. ಕನ್ನಡಿಗರು ಪರಿಣಿತರಲ್ಲಿ ತಾಂತ್ರಿಕತೆಯಲ್ಲಿ ಹಿಂದೆ ಬಿದ್ದಿಲ್ಲ. ಕರ್ನಾಟಕದ ಇವರು ಮುಂದುವರೆದ ದೇಶಗಳಲ್ಲಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಬಹಳ ತಾಂತ್ರಿಕವಾಗಿ ಮುಂದುವರೆದ್ರಿಂದ ಉದ್ಯೋಗ ದೊರೆತೇ ಇರುವಂತದ್ದು. ತಾಂತ್ರಿಕ ಕಾರಣ ಇಟ್ಟು ಇವರು ತಡೆಯೇ ಕೊಟ್ಟರೆ ನಾವು ಸುಮ್ಮನೆ ಇರಲ್ಲ, ಚರ್ಚೆಗೆ ಬರಲಿ ಅದು. ಅದರಿಂದ ಕನ್ನಡಿಗರು ಇದ್ರ ವಿರುದ್ಧ ಚಳವಳಿಯನ್ನ ಮಾಡಬೇಕು. ಕರ್ನಾಟಕ ರಾಜ್ಯ ರೈತ ಸಂಘ ಇದರಿಂದ ವಿರುದ್ಧ ಹೋರಾಟವನ್ನು ಮುಂದುವರಿಸುತ್ತೆ. ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇರುವಂತದ್ದು, ಯಾವುದೇ ಕಾರಣಕ್ಕೂ ಈ ಉದ್ಯಮಿಗಳು ಬೆರಳೆಣಿಕೆ ತುಂಬ ಉದ್ಯಮಿಗಳು ಮಾತ್ರ ಕರ್ನಾಟಕದವರಲ್ಲ. ಇಲ್ಲಿ ಕರ್ನಾಟಕ ಇರೋದು 6 ಕೋಟಿ ಜನರದು. 6 ಕೋಟಿ ಜನರನ್ನ ಹಿತನ ಕಾಪಾಡ್ಕೋಬೇಕು. 6 ಕೋಟಿ ಜನರ ಪರವಾಗಿ ನಿಲ್ಲಬೇಕು. ಯಾವುದೇ ಕಾರಣಕ್ಕೂ ನೀವು ಶಕ್ತಿ ಏನ್ರಾಗಬಹುದು ಅಂತೇಳಿ ರಾಜ್ಯ ಸರ್ಕಾರನ ಒತ್ತಾಯ ಮಾಡ್ತಿದ್ದೀರಿ. ಉದ್ಯಮಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು ಅನ್ನುವಂತ ಮಸೂದೆಯನ್ನ ರಾಜ್ಯ ಸರ್ಕಾರ ಹೊರಟಿತ್ತು. ಅದು ಸ್ವಾಗತಾರ್ಹ ಕ್ರಮ. ಅದಕ್ಕೆ ಬೆದರಿಕೆ ಒಡ್ಡಿ ಈ ಉದ್ಯಮಿಗಳು ತಡೆ ಹಿಡಿದಿದ್ದಾರೆ ಅಂತಂದ್ರೆ ಇದನ್ನ ತೀವ್ರವಾಗಿ ರೈತ ಸಂಘ ಖಂಡಿಸುತ್ತೆ. ಈ ಉದ್ಯಮಗಳ ಸ್ಥಾಪನೆಗಾಗಿ ನಾವು ರೈತರು 3 ಕಾಸಿನ ಪರಿಕರಗಳಿಗೆ ನಮ್ಮ ಭೂಮಿಯನ್ನು ಬಿಟ್ಕೊಟ್ಟಿದ್ದೀವಿ. ಜೀವನಾಧಾರದ ಭೂಮಿಯನ್ನ ನಾವು ವ್ಯವಸಾಯದ ನೀರನ್ನ ಕೈಗಾರಿಕೆಗೆ ಬಳಕೆಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ರಾಜ್ಯ ಸಂಪನ್ಮೂಲವನ್ನ ಬಳಸ್ಕೊಂಡು ಬೆರಳಿಕೆ ತಿನ್ನುವಂತಹ ಈ ಉದ್ಯಮಿಗಳು $1 ಮಿಲಿಯನ್ ಅಷ್ಟು ಸಂಪಾದನೆಗೆ ಮಾಡ್ಕೊಂಡಿದ್ದಾರೆ. ಆದರೆ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಕೊಡೋಣ ನಿರಾಕರಿಸಿರುವಂತಹ ಇವರ ದಾಷ್ಟ್ಯತನವನ್ನ ಕನ್ನಡಿಗರು ಸಹಿಸಲೇ ವಿರುದ್ಧ ಹೋರಾಟ ಮಾಡೇ ಮಾಡ್ತೀವಿ. ಕನ್ನಡಿಗರು ಪರಿಣಿತರಲ್ಲಿ ತಾಂತ್ರಿಕತೆಯಲ್ಲಿ ಹಿಂದೆ ಬಿದ್ದಿಲ್ಲ. ಕರ್ನಾಟಕದ ಇವರು ಮುಂದುವರೆದ ದೇಶಗಳಲ್ಲಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಬಹಳ ತಾಂತ್ರಿಕವಾಗಿ ಮುಂದುವರೆದ್ರಿಂದ ಉದ್ಯೋಗ ದೊರೆತೇ ಇರುವಂತದ್ದು. ತಾಂತ್ರಿಕ ಕಾರಣ ಇಟ್ಟು ಇವರು ತಡೆಯೇ ಕೊಟ್ಟರೆ ನಾವು ಸುಮ್ಮನೆ ಇರಲ್ಲ, ಚರ್ಚೆಗೆ ಬರಲಿ ಅದು. ಅದರಿಂದ ಕನ್ನಡಿಗರು ಇದ್ರ ವಿರುದ್ಧ ಚಳವಳಿಯನ್ನ ಮಾಡಬೇಕು. ಕರ್ನಾಟಕ ರಾಜ್ಯ ರೈತ ಸಂಘ ಇದರಿಂದ ವಿರುದ್ಧ ಹೋರಾಟವನ್ನು ಮುಂದುವರಿಸುತ್ತೆ. ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇರುವಂತದ್ದು, ಯಾವುದೇ ಕಾರಣಕ್ಕೂ ಈ ಉದ್ಯಮಿಗಳು ಬೆರಳೆಣಿಕೆ ತುಂಬ ಉದ್ಯಮಿಗಳು ಮಾತ್ರ ಕರ್ನಾಟಕದವರಲ್ಲ. ಇಲ್ಲಿ ಕರ್ನಾಟಕ ಇರೋದು 6 ಕೋಟಿ ಜನರದು. 6 ಕೋಟಿ ಜನರನ್ನ ಹಿತನ ಕಾಪಾಡ್ಕೋಬೇಕು. 6 ಕೋಟಿ ಜನರ ಪರವಾಗಿ ನಿಲ್ಲಬೇಕು. ಯಾವುದೇ ಕಾರಣಕ್ಕೂ ನೀವು ಶಕ್ತಿ ಏನ್ರಾಗಬಹುದು ಅಂತೇಳಿ ರಾಜ್ಯ ಸರ್ಕಾರನ ಒತ್ತಾಯ ಮಾಡ್ತಿದ್ದೀರಿ. ಉದ್ಯಮಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು ಅನ್ನುವಂತ ಮಸೂದೆಯನ್ನ ರಾಜ್ಯ ಸರ್ಕಾರ ಹೊರಟಿತ್ತು. ಅದು ಸ್ವಾಗತಾರ್ಹ ಕ್ರಮ. ಅದಕ್ಕೆ ಬೆದರಿಕೆ ಒಡ್ಡಿ ಈ ಉದ್ಯಮಿಗಳು ತಡೆ ಹಿಡಿದಿದ್ದಾರೆ ಅಂತಂದ್ರೆ ಇದನ್ನ ತೀವ್ರವಾಗಿ ರೈತ ಸಂಘ ಖಂಡಿಸುತ್ತೆ. ಈ ಉದ್ಯಮಗಳ ಸ್ಥಾಪನೆಗಾಗಿ ನಾವು ರೈತರು 3 ಕಾಸಿನ ಪರಿಕರಗಳಿಗೆ ನಮ್ಮ ಭೂಮಿಯನ್ನು ಬಿಟ್ಕೊಟ್ಟಿದ್ದೀವಿ. ಜೀವನಾಧಾರದ ಭೂಮಿಯನ್ನ ನಾವು ವ್ಯವಸಾಯದ ನೀರನ್ನ ಕೈಗಾರಿಕೆಗೆ ಬಳಕೆಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ರಾಜ್ಯ ಸಂಪನ್ಮೂಲವನ್ನ ಬಳಸ್ಕೊಂಡು ಬೆರಳಿಕೆ ತಿನ್ನುವಂತಹ ಈ ಉದ್ಯಮಿಗಳು $1 ಮಿಲಿಯನ್ ಅಷ್ಟು ಸಂಪಾದನೆಗೆ ಮಾಡ್ಕೊಂಡಿದ್ದಾರೆ. ಆದರೆ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಕೊಡೋಣ ನಿರಾಕರಿಸಿರುವಂತಹ ಇವರ ದಾಷ್ಟ್ಯತನವನ್ನ ಕನ್ನಡಿಗರು ಸಹಿಸಲೇ ವಿರುದ್ಧ ಹೋರಾಟ ಮಾಡೇ ಮಾಡ್ತೀವಿ. ಕನ್ನಡಿಗರು ಪರಿಣಿತರಲ್ಲಿ ತಾಂತ್ರಿಕತೆಯಲ್ಲಿ ಹಿಂದೆ ಬಿದ್ದಿಲ್ಲ. ಕರ್ನಾಟಕದ ಇವರು ಮುಂದುವರೆದ ದೇಶಗಳಲ್ಲಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಬಹಳ ತಾಂತ್ರಿಕವಾಗಿ ಮುಂದುವರೆದ್ರಿಂದ ಉದ್ಯೋಗ ದೊರೆತೇ ಇರುವಂತದ್ದು. ತಾಂತ್ರಿಕ ಕಾರಣ ಇಟ್ಟು ಇವರು ತಡೆಯೇ ಕೊಟ್ಟರೆ ನಾವು ಸುಮ್ಮನೆ ಇರಲ್ಲ, ಚರ್ಚೆಗೆ ಬರಲಿ ಅದು. ಅದರಿಂದ ಕನ್ನಡಿಗರು ಇದ್ರ ವಿರುದ್ಧ ಚಳವಳಿಯನ್ನ ಮಾಡಬೇಕು. ಕರ್ನಾಟಕ ರಾಜ್ಯ ರೈತ ಸಂಘ ಇದರಿಂದ ವಿರುದ್ಧ ಹೋರಾಟವನ್ನು ಮುಂದುವರಿಸುತ್ತೆ. ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇರುವಂತದ್ದು, ಯಾವುದೇ ಕಾರಣಕ್ಕೂ ಈ ಉದ್ಯಮಿಗಳು ಬೆರಳೆಣಿಕೆ ತುಂಬ ಉದ್ಯಮಿಗಳು ಮಾತ್ರ ಕರ್ನಾಟಕದವರಲ್ಲ. ಇಲ್ಲಿ ಕರ್ನಾಟಕ ಇರೋದು 6 ಕೋಟಿ ಜನರದು. 6 ಕೋಟಿ ಜನರನ್ನ ಹಿತನ ಕಾಪಾಡ್ಕೋಬೇಕು. 6 ಕೋಟಿ ಜನರ ಪರವಾಗಿ ನಿಲ್ಲಬೇಕು. ಯಾವುದೇ ಕಾರಣಕ್ಕೂ ನೀವು ಶಕ್ತಿ ಏನ್ರಾಗಬಹುದು ಅಂತೇಳಿ ರಾಜ್ಯ ಸರ್ಕಾರನ ಒತ್ತಾಯ ಮಾಡ್ತಿದ್ದೀರಿ.